ರಿಟರ್ನ್ 3 to 4 minutes ರೈಟ್ ಟೈಮ್. ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಇದು ಒಂದು ಟ್ರೈನ್ ಬಂತು. ನಾವು ಹೋಗ್ತಾರ ಗಾಡಿ ಓಡ್ತವ್ರೆ. ಗಣಿಯವರು ಲೇಟಾಗಿ ಬಂದು ಹತ್ತೋ ಗಾಡಿ ಹುಷಾರಾಗಿ ಹೋಗಿ. ಡಿಕ್ಕಿನೇ ಕ್ಲೋಸ್ ಮಾಡಿಲ್ಲ ಗುರು. ಯಾಕೆ ಗುರು ನೀನ್ ಹಿಂಗ್ ಮಾಡ್ತೀಯಾ? ನೋಡಿ ನೋಡಿ ಕಿರಾತಕ. ಹೆಲೋ ನಮಸ್ಕಾರ ಕರ್ನಾಟಕ. ಇವತ್ತಿನ ಪಯಣ ನಮ್ಮದು ಇಲ್ಲಿ ಅಂತೀರಾ, ಅದೇ ಫ್ರೆಂಚ್ ಕ್ಯಾಪಿಟಲ್ ಆಫ್ ಇಂಡಿಯಾ ಕಂಟ್ರಿ. ನಾವೆಲ್ಲ ಮಾರ್ನಿಂಗ್ ಬೇಗ ಎದ್ದು ಬೆಳಗ್ಗೆನೆ ಬ್ಯಾಂಗ್ಳೂರು ಬಿಟ್ವಿ. ನಮಗೆ ಗೊತ್ತಲ್ಲ ಟ್ರಾಫಿಕ್ ಹೇಗೆ ಇರುತ್ತೆ ಬ್ಯಾಂಗ್ಳೂರ್ಲಿ ಅಂತ. ಬಟ್ ಆದರೂ ಟ್ರಾಫಿಕಲ್ಲಂತೂ ಸಿಗಾಕೊಂಡೇ ಬಿಟ್ವಿ ಕೊನೆಗೆ. ನೋಡಿ ಬೆಳಿಗ್ಗೆ ಬಂದ ಟ್ರಾಫಿಕ್ 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 ಬೆಂಗಳೂರಲ್ಲಿ ಬರೀ ಟ್ರಾಫಿಕ್. ಹೌದು, ನೆಕ್ಸ್ಟ್ ಮಂತ್ ವಾಲ್ಯೂಮ್ ಆಗ್ತದೆ. ಸ್ನೇಹಿತರೆ ಬನ್ನಿ ಮುಂದೆ ಸಾಗೋಣ. ಯಾವುದು ಈ ಫ್ರೆಂಚ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೀರಾ? ಎಸ್, ದಟ್ ಈಸ್ ಪಾಂಡಿಚೇರಿ. ಇಲ್ಲಿ ನಿಮಗೆ ಫ್ರೆಂಚಲ್ಲಿ ಇರೋ ಥರ ಆರ್ಕಿಟೆಕ್ಚರ್ ನೋಡಬಹುದು ನೀವು. ಯಾವ ಥರ ಅಂತಂದರೆ ಬಿಲ್ಡಿಂಗ್ಸ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಹಾಗೂ ಇನ್ನಿತರ ಚರ್ಚಸ್ ಎಕ್ಸೆಟ್ರಾ. ಆ್ಯಂಡ್ ಪೀಪಲ್ ಕಮ್ ಟು ಪಾಂಡಿಚೇರಿ ಫಾರ್ ಮೇನ್ಲಿ 4 ರೀಸನ್ಸ್. ಈ 4 ಕಾರಣಗಳಿಗೆ ಜನ ಇಲ್ಲಿಗೆ ಬರ್ತಾರೆ. ಬನ್ನಿ ಏನು ಯಾವುದಕ್ಕೋಸ್ಕರ ಜನ ಇಲ್ಲಿಗೆ ಬರ್ತಾರೆ ಅಂತ ಚೆಕ್ ಮಾಡ್ಕೊಂಬರೋಣ. ಮೊದಲನೆಯದಾಗಿ ಬೀಚಸ್. ನೀವು ನೋಡ್ಬೋದು ಇವಾಗ ಎಷ್ಟು ಸಖತ್ತಾಗಿದೆ ಅಂದರೆ ಬೀಚಸ್. ಅಲೆಗಳು ಮಾತ್ರ ಅಲ್ಟಿಮೇಟಾಗಿ ಬರ್ತವೆ ಇಲ್ಲಿ. ಸೊ ನಮಗೆ ಮಂಗಳೂರು ಥರ ನೀರು ಅಲೆಗಳು ಎಳ್ಕೊಂಡು ಹೋಗಲ್ಲ ಹಿಂದಕ್ಕೆ. ಸೊ ಚೆನ್ನಾಗಿದೆ ಮಕ್ಕಳಿಗೆ ಮತ್ತು ಫ್ಯಾಮಿಲಿಗೆ ಸೆಕ್ಟರ್ ಆಟಾಡೋದಕ್ಕೆ. ಎರಡನೇದಾಗಿ ಕೆಫೇಸ್. ಇಲ್ಲಿ ಕೆಫೇಸ್ ಅಂತೂ ಡಿಫ್ರೆಂಟ್ ಆರ್ಕಿಟೆಕ್ಚರಾಗಿ ಡಿಸೈನ್ ಮಾಡಿದ್ದಾರೆ. ಮೂರನೆಯದಾಗಿ ಫ್ರೆಂಚ್ ಆರ್ಕಿಟೆಕ್ಚರ್. ನೀವು ನೋಡ್ಬೋದು ಇಲ್ಲಿ ಫ್ರೆಂಚಲ್ಲಿ ಯಾವ ಥರ ಆರ್ಕಿಟೆಕ್ಚರ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಇದೆ, ಅದೇ ಥರ ನಮಗೆ ಇಲ್ಲಿ ಫ್ರೆಂಚ್ ಆರ್ಕಿಟೆಕ್ಚರ್ ಡಿಸೈನ್ಸ್ನ ನೀವು ನೋಡ್ಬೋದು ಇಲ್ಲಿ. ಸೊ ನಾಲ್ಕನೇದಾಗಿ ನಾರ್ಮಲ್ ನಿಮಗೆ ಎಲ್ಲ ಥರದ ಡ್ರಿಂಕ್ಸ್ ಆ್ಯಂಡ್ ಎಲ್ಲದೂ ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ. ನಮ್ಮ ಜರ್ನಿಲಿ ಈ ಸಲ ನಾನು ಮತ್ತು ತೇಜು ಹೋಗಿರಲಿಲ್ಲ. ಈ ಸಲ ನಾವು ಮತ್ತು ಕೊಲೀಗ್ಸ್ ಹೋಗಿದ್ವಿ, ಕಂಪ್ನಿ ಕೊಲೀಗ್ಸ್. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಸುಮಂತ್ ಅಂತ ಇವ್ರ ಹೆಸರು, ನಮ್ಮ ಡ್ರೈವರ್ ಇವರೇನೆ. ಎರಡನೇದಾಗಿ ಗಣೇಶ್ ನಮ್ಮ ಬಾಸ್, ಅವರಂತೂ ಬಿಗ್ ಬಾಸ್ ಇದ್ದಂಗೆ. ಇವರು ಡೆಲ್ಸನ್. ಇನ್ನೊಬ್ಬರು ಚೇತನ್, ಫುಲ್ಲು ಮಂಕಾಗ್ಬಿಟ್ಟಿರ್ತಾರೆ, ಯಾವಾಗಲೂ ಕೂಡ ಎನರ್ಜಿ ಇರೋಲ್ಲ. ಸೊ ಬನ್ನಿ ಇಲ್ಲಿ ನೋಡಿ, ನೀವು ನೋಡ್ಬೋದು ಬರೀ ಫ್ರೆಂಚ್ ಆರ್ಕಿಟೆಕ್ಚರ್ ಒಂದೇ ಅಲ್ಲ. ಸೊ ಬೇರೆ ಥರದ ಬಿಲ್ಡಿಂಗ್ಸ್ ಕೂಡ ನೋಡ್ಬೋದು. ನಾವು ಇಂಟೀರಿಯರ್ ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ಸೊ ನೀವು ಯಾವ ಥರ ಇದೆ, ತುಂಬ ಕಂಜೆಸ್ಟ್ ಆಗಿದೆ ರೋಡ್ಸ್ ಮಾತ್ರ. ಪಾರ್ಕಿಂಗ್ ಕೂಡ ಜಾಗ ಇಲ್ಲ. ಪಾರ್ಕಿಂಗ್ ವೆಹಿಕಲ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ರೋಡ್ ಸೈಡಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿಗಳ್ನ. ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ಒನ್ ಆಫ್ ದ ಇಂಟೀರಿಯರ್ ಆರ್ಕಿಟೆಕ್ಚರ್ ಆಫ್ ಪಾಂಡಿಚೇರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಂಜೆಸ್ಟ್ ಆಗಿದೆ. ಸಿಗ್ನಲ್ಸ್ ಕೂಡ ಇಲ್ಲ ಈ ರೋಡಲ್ಲಿ. ಫುಲ್ ಅಡ್ಡಾಡನೆ ಬರ್ತಾರೆ. ನಾವೇ ಸ್ಲೋ ಹೋಗಬೇಕು ಗಾಡೀಲಿ. ಆ ಕಡೆ ಈ ಕಡೆ ಮಿಸ್ ಮಾಡಿದ್ರು ಕೂಡ ನಾವೇ ಅನಾಹುತ ಮಾಡ್ಕೊಳ್ಳೋಕ್ಕಾಗುತ್ತೆ. ನೋಡ್ಬೋದು ನೀವು ಫ್ರೆಂಚ್ ಕ್ಯಾಪಿಟಲ್ ಆಫ್ ಇಂಡಿಯಾದು ಹೇಗಿದೆ ಆರ್ಕಿಟೆಕ್ಚರ್ ಅಂತ. ನಮಗಂತೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಎಲ್ಲೆಲ್ಲಿ ಜಾಗ ಸಿಗುತ್ತೆ, ನೋ ಎಂಟ್ರಿ ಇದ್ದರೂ ಕೂಡ ನಾವು ಗೊತ್ತೇ ಇಲ್ಲ ಎಲ್ಲಿ ಹೋಗ್ತಿದೆ ಅಂದ್ಬಿಟ್ಟು ರೋಡು. ಹಾಗೆ ಎಲ್ಲೆಲ್ಲಿ ದಾರಿ ಸಿಗುತ್ತೆ ಅಲ್ಲಲ್ಲೇ ಹೋಗ್ತಾ ಇದ್ವಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಂಜೆಸ್ಟ್ ಆಗಿದೆ. ನೋ ಎಂಟ್ರಿ ಜಾಗ ಇದು, ಒನ್ ವೇ. ಆದರೂ ಕೂಡ ಹಂಗೆ ನುಗ್ತಾ ಇದ್ದೀವಿ. ಹೇಗೆ ಹೋಗಬೇಕು ಅಂತಲೂ ಕೂಡ ನಮಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಪಾಂಡಿಗೆ ಬಂದಿರೋದ್ರಿಂದ. ನೀವು ನೋಡ್ಬೋದು ಇಲ್ಲಿ ಕೆಫೇಸ್ ಆಗಿರ್ಬೋದು, ಸಖತ್ತಾಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ.
ಇತ್ತು ನಮಗಂತೂ ಅಡ್ಡಾಡಿ. ಸೊ ಹಾಗಾಗಿ ನಾವು ರೂಮ್ ಹುಡುಕ್ತಿರ್ಬೇಕಾದ್ರೆ ನಮಗೆ ಸಿಕ್ಕಿದ್ದೆ ಇದು ಲೋ ಬಜೆಟ್ ಪ್ರೈಸಲ್ಲಿ ಹೋಟೆಲ್ ಎಕ್ನಾ ಅಂತ. ತುಂಬ ಚೆನ್ನಾಗಿದೆ, ಡೆಲಿಷಿಯಸ್ ಆಗಿದೆ, ರೂಮ್ಸ್ ಅಂತೂ ಸಖತ್ತಾಗಿದೆ. ಸೊ ಇದು ಮುಗಿದ ತಕ್ಷಣ ನಾವು ರೆಸ್ಟ್ ಮಾಡಿ ಪ್ಯಾರಡೈಸ್ ಬೀಚಿಗೆ ಹೋದ್ವಿ. ಸೊ ಇಲ್ಲಿ ಎಂಟ್ರಿ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡ್ಬೋದು ಅಡಲ್ಟ್ಸ್, ಚಿಲ್ಡ್ರನ್ಸ್ ಹಾಗೂ ಟೂ ವೀಲರ್ ಪಾರ್ಕಿಂಗಿಗೆಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ನೀವು ಟಿಕೆಟ್ ತೊಗೊಂಡು ನೀವು ಹೊರಡ್ಬೋದು, ಪ್ರಯಾಣ ಮಾಡ್ಬೋದು ಪ್ಯಾರಡೈಸ್ ಬೀಚಿಗೆ. ನೋಡ್ಬೋದು ನೀವು ಇಲ್ಲಿ ಒಂಥರ ಮೀನು ಕಾಣ್ತದೆ, ತುಂಬ ಉದ್ದಕ್ಕಿದೆ. ಯಾವ ಜಾತಿದು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಉದ್ದ ಇದೆ. ಪ್ಯಾರಡೈಸ್ ಬೀಚಲ್ಲಿ ನಾವು ಕೊನೆಗೆ ಬಂದ ತಕ್ಷಣ ನಾವು ನೋಡಿದ್ದೆ ಮೊದಲನೇದಾಗಿ ಈ ಅಟ್ರಾಕ್ಷನ್. ಸಕ್ಕತ್ತಾಗಿದೆಯಲ್ಲ. ನಮಗೆ ಇಲ್ಲಿಗೆ ತಲುಪಿಸಿದ ಬೋಟು ಬಿಟ್ಟೇ ಬಿಡ್ತು ನೋಡಿ, ಹೇಗೆ ಹೋಗ್ತಾ ಇರ್ತಾರೋ ಅಂದ್ಕೊಂಡು ಸೌಂಡ್ ಮಾಡಿಕೊಂಡು. ಬನ್ನಿ ಸ್ನೇಹಿತರೆ, ಪ್ಯಾರಡೈಸ್ ಬೀಚ್ ಒಳಗೆ ಹೋಗೋಣ. ನಮಗೆ ಇಲ್ಲಿ ಪ್ಯಾರಡೈಸ್ ಬೀಚಿಗೆ ತಲುಪೋಕ್ಕೆ ನಮಗೆ ಇದೊಂದೇ ಮಾರ್ಗ ಇರೋದು, ಬೋಟಿಂಗಲ್ಲಿ ಬರಲೇಬೇಕಾಗಿತ್ತು, ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು. ಹಾಗಾಗಿ ನಾವು ಬೋಟಿಂಗಲ್ಲಿ ಮುಖಾಂತರ ನಾವು ಪ್ಯಾರಡೈಸ್ ಬೀಚಿಗೆ ಬಂದ್ವಿ. ನಮ್ಮ ಬಾಸಿಗೆ ಫೋಟೋ ಹೊಡಿಬೇಕಂತೆ ಹೋಗ್ತಾ ಇದ್ವಿ. ಇದು ಬೇರೆ ನೋ ಪ್ಲಾಸ್ಟಿಕ್ ಝೋನ್, ಪ್ಲಾಸ್ಟಿಕ್ ಅಲೋ ಇರಲಿಲ್ಲ. ಸೊ ಒಂದೆರಡು ಚೆನ್ನಾಗಿರೋ ಕ್ಲಿಕ್ಸ್ ತೊಗೊಂಬಿಟ್ಟು ನಾವು ನಮ್ಮ ಬಾಸ್ ಜೊತೆ ಮುಂದಿನ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಪ್ಯಾರಡೈಸ್ ಬೀಚ್ ಎಂಟ್ರಿ, ಬನ್ನಿ ಹೋಗೋಣ. ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಸೊ ತುಂಬ ಬಿಸಿಲಿರೋದ್ರಿಂದ ನಮಗಂತೂ ಒಳಗಡೆ ಇರೋಕ್ಕಾಗ್ತಿರಲಿಲ್ಲ. ಕೆಳಗಡೆ ಮರಗಳು ಆಗಿರ್ಬೋದು, ಏನೇ ಆಗಿರ್ಬೋದು, ಅದ್ರ ನೆರಳಲ್ಲೇ ನಿಲ್ಲಬೇಕಾಗಿತ್ತು. ಬಂದೆ ಮಗ. ಫಿಶ್ ಸ್ಪಾ ಬೇಕಾ? ದೇರ್ ಇಸ್ ಅ ಫಿಶ್ ಸ್ಪಾ ಹಿಯರ್. ಏನು ಮಾಡ್ತಿದ್ದೆ ಬ್ರೋ? ಓಕೆ, ಇಲ್ಲಿ ನೀವು ನೋಡ್ಬೋದು ಯಾವ ಥರ ಡಿಸೈನ್ ಮಾಡಿದ್ದಾರೆ ಮರದಲ್ಲಿ ಅಂತ ಅಂದ್ಬಿಟ್ಟು. ಸೊ ನೆರಳು ಇರಲಿ ಅಂತ, ಜನಗಳಿಗೆ ಬಂದಾಗ ನೆರಳು ಇರಲಿ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿರ್ತಾರೆ. ಸೊ ನೀವು ನೋಡ್ದಂಗೆ ತುಂಬ ಯೂನಿಕ್ ಆ್ಯಂಡ್ ಕ್ಲೀನಿನೆಸ್ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲೇ ಡಸ್ಟ್ಬಿನ್ಸ್ ಇನ್ನೂ ಇಟ್ಟಿದ್ದಾರೆ. ಟ್ರಿಪ್ಪಿಗೆ ಬಂದಾಗಲೂ ಕೂಡ ನಮಗೆ ಫೋನಲ್ಲಿ ಬ್ಯುಸಿ ಇರೋದು ಅಂದರೆ ಡೆಲ್ಸನ್. ಬರೀ ಆಫೀಸ್ ವರ್ಕಲ್ಲೇ ಇರ್ತಾರೆ, ತುಂಬ ಯಾವಾಗಲೂ ಬ್ಯುಸಿಯಾಗೇ ಇರ್ತಾರೆ. ಬನ್ನಿ ಮುಂದೆ ಹೋಗೋಣ. ನಮ್ಮ ಬಾಸ್ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಆಲ್ರೆಡಿ. ಇಲ್ಲಿಂದ ಬೋಟಿಂಗ್ ನಮಗೆ ಡ್ರಾಪ್ ಮಾಡ್ತಾರಲ್ಲ, ಅಲ್ಲಿಂದ ನಾವು ಬೀಚಿಗೆ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಅರೌಂಡ್ ಒಂದು 150 to 200 ಮೀಟರ್ಸ್ ನಾವು ಟ್ರಾವೆಲ್ ಮಾಡಬೇಕು ವಾಕಿಂಗಲ್ಲಿ. ಸೊ ಆವಾಗ ನಾವು ಬೀಚಿಗೆ ರೀಚ್ ಆಗ್ತೀವಿ. ಸೊ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಜೀಪ್ಸ್ ಆಗಿರ್ಬೋದು, ಪ್ಲೇ ಸ್ಟೋರ್ಸ್ ಆಗಿರ್ಬೋದು ತುಂಬಾ ಇಲ್ಲಿ ಇದೆ. ಸೊ ನೀವು ಫ್ಯಾಮಿಲೀಸ್ ಏನಾರ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ, ಕರ್ಕೊಂಬನ್ನಿ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ವೆದರ್ ಯಾವ ಥರ ಚೇಂಜಸ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಸಡನ್ ಚೇಂಜಸ್ ಇದೊಂದೇ ಉದಾಹರಣೆ ನೋಡ್ಬೋದು. ನೋಡಿದ್ರೆ ನೀವು ಯಾವ ಥರ ಮೋಡ ಆಗ್ತಾಯಿತ್ತು ಅಂದ್ಬಿಟ್ಟು. ತುಂಬ ಗಾಳಿ ಬೀಸ್ತಾಯಿತ್ತು ಒಂದು ಕಡೆ, ಆದರೆ ಇನ್ನೊಂದು ಕಡೆ ತುಂಬ ಬಿಸಿಲು. ಫುಲ್ ಟೋಟಲಿ ವೆದರ್ ಚೇಂಜ್ ಸಡನ್ನಾಗಿ ಆಯಿತು. ನಮಗೆ ಮಳೆ ಕೂಡ ಬಂತು. ಟೋಟಲಿ ವೆದರ್ ವಾಸ್ ಅಲ್ಟಿಮೇಟ್. ಇಲ್ಲ ಎಂಜಾಯ್ ಮಾಡೋಕ್ಕೆ ನಾವಂತೂ ಫುಲ್ ಮಸ್ತ್ ಮಜಾ ಮಾಡಿದ್ವಿ ನೀರಲ್ಲಂತೂ. ನೋಡ್ಬೋದು ಇಲ್ಲಿ
ಸ್ನೇಹಿತರೆ ಬನ್ನಿ, ನೀವು ಕೂಡ ಈ ಥರ ವೆದರ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಪಾಂಡಿಚೇರಿಗೆ ಬನ್ನಿ. ಸೊ ಬೀಚಸ್ನ ಎಂಜಾಯ್ ಮಾಡಿ, ಈ ವೆದರ್ ಕ್ಲೈಮೇಟ್ ಚೇಂಜಸ್ನ ನೋಡಿ ನೀವು ಕೂಡ ಆನಂದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ಫ್ರಮ್ ರೋಹಿತ್ ತೇಜು ಬ್ಲಾಗ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.